ನಿನ್ನೆ ಫಸ್ಟ್ ಡೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರೀ ಬಜೆಟ್ ಮೀಟಿಂಗ್ ಅನ್ನು ಎಲ್ಲ ಇಲಾಖೆಗಳಿಂದ ಪ್ರಾರಂಭ ಆಗಿದ್ದಾರೆ. ನಮ್ಮ ಒಳಾಡಳಿತ ಇಲಾಖೆ ಇದೆ ಮೊದಲನೇದು. ನಾವು ಕೂಡ ನಮಗೆ ಬೇಕಾಗಿದ್ದಂಥ ಹಣವನ್ನು ಕೇಳಿದ್ದೇವೆ. ಕೆಲವು ಮುಂದುವರಿದ ಯೋಜನೆಗಳು ಅದಕ್ಕೆ ಏನು ಹಣ ಬೇಕು, ಈಗೆಲ್ಲ ಕೆಲವು 50% ಆಗಿದೆ, 75% ಆಗಿದೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಇಲ್ಲದೇ ಇದ್ರೆ ಅದು ಹಾಗೆ ನೆನೆಗೂ ಬಿದ್ದೋಗುತ್ತೆ. ಅದನ್ನು ಕೇಳಿದ್ದೇವೆ. ಆಮೇಲೆ ಕೆಲವು ಹೊಸ ಯೋಜನೆಗಳನ್ನು ಕೂಡ ಕೇಳಿದ್ದೇವೆ. ಅದು ಯಾವುದು ಪರಿಗಣಿಸ್ತಾರೆ ನೋಡಬೇಕು. ನಮ್ಮ ಪ್ರೆಸೆಂಟೇಷನ್ ಮಾಡಿದ್ದೇವೆ. ನಮ್ಮ ಪ್ರಯಾರಿಟೀಸ್ ಏನಿದೆ, ನಮಗೆ 4-5 ಡಿಪಾರ್ಟ್ಮೆಂಟ್ಸ್ ಇದೆ. ಅದು ಪ್ರಿಸನ್ ಇರ್ಬೋದು, ಅಥವಾ CID ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇದೆಲ್ಲವನ್ನು ಕೂಡ ನಾವು ಸಪರೇಟ್ ಆಗೇನೆ ಕೇಳಿದ್ದೇವೆ. ಅದಾದಮೇಲೆ ಬೇರೆ ಬೇರೆ ಇಲಾಖೆ ನೆನೆ 9 ಇಲಾಖೆ ಏನೋ ಮುಗಿಸಿದ್ದಾರೆ, ಚರ್ಚೆ ಮುಗಿಸಿದ್ದಾರೆ ಅಂತ. ಅಲ್ಲ, ನಮ್ಮದೆಲ್ಲ ಸಂಬಳನೂ ಸೇರಿದ್ರೆ 25 ಸಾವಿರ ಕೋಟಿ ಆಗುತ್ತೆ. ನಮ್ಮ ಸಂಬಳನೇ ಜಾಸ್ತಿ, ಬೇರೆದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಬಳ ಮತ್ತು ಭತ್ಯೆಗಳು ಅದೇ ಜಾಸ್ತಿ ಇರುತ್ತೆ. ಅದು ಮಾಮೂಲಿ ಬರುತ್ತೆ, ಸಂಬಳದಂತೂ ಬಂದೇ ಬರುತ್ತೆ. ಬೇರೆದೆಲ್ಲ ಕೇಳಿದ್ದೇವೆ. Cyber cell security that you had promised, this budget, could it be implemented, sir? With the new we have made a request. Let us see if this can be included in the budget speech. ಸರ್, ಈಗ ಮೂಡ ವಿಚಾರವಾಗಿ ಇವತ್ತು CBI ವಹಿಸುವಂತಹ ನಿಟ್ಟಿನಲ್ಲಿ ಆದೇಶ ಹೊರಬೀಳುತ್ತೆ. ಇವತ್ತು ಸ್ಪೆಷಲ್ ಕೋರ್ಟ್ನಲ್ಲಿ 2 ಕೇಸ್ ಬರ್ತಾ ಇದೆ. ಒಂದು ಮಾನ್ಯ ಯಡಿಯೂರಪ್ಪನವ್ರದ್ದು ಪೋಕ್ಸೋ ಕೇಸ್ದು ಒಂದು ಬರ್ತಾ ಇದೆ. ಇನ್ನೊಂದು ಈ ಮೂಡಾ ಕೇಸನ್ನು CBI ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಬರ್ತಾ ಇದೆ. ಹೊರಗೇನೋ ಅನೌನ್ಸ್ ಮಾಡ್ತಾರೆ ಅಂತ ಮಾಧ್ಯಮದಲ್ಲಿ ಬಂದಿದೆ. ಯಾವ ರೀತಿ ಬರುತ್ತೆ ಜಡ್ಜ್ಮೆಂಟು, ಅದರ ಮೇಲೆ ನಾವು ಚರ್ಚೆ ಮಾಡ್ಬೋದು. ಗೊತ್ತಿಲ್ಲ, ಸುಮ್ಮನೆ ನಾವು ಊಹೆ ಮಾಡೋಕ್ಕಾಗೋದಿಲ್ಲ ಈ ಥರ ಜಡ್ಜ್ಮೆಂಟ್ಗಳನ್ನೆಲ್ಲ.